ಮೋಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಡ್ರೈವರ್ದು ಪರಿಸ್ಥಿತಿ ನೋಡಿದ್ರೆ ಸ್ವಾಮಿ ಕಣ್ಣಿಂದ ನೀರ್ ಬಂದ್ಬಿಡತ್ತೆ. ನೋಡಿ ಈ ವಿಡಿಯೋ. 14 ಕಿಲೋಮೀಟರ್ ಪಿಕಪ್ ಪಾಯಿಂಟ್ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ ಟೋಲ್ ಕಡೆಯಿಂದ ಅಲ್ಲಿಗೆ 14 ಕಿಲೋಮೀಟರ್ ಬಂತು. ನಾನು ಕಸ್ಟಮರ್ಗೆ ಫೋನ್ ಮಾಡಿದೆ, ಆಯ್ತು 14 ಕಿಲೋಮೀಟರ್ ತೋರಿಸ್ತಾ ಇದೆ, ನೀವು ವೇಟ್ ಮಾಡಬೇಕಾಗತ್ತೆ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಆಯ್ತು ಅಣ್ಣ ಬೇಗ ಬಂದ್ಬಿಡಿ ಅಂತ ಹೇಳ್ದ ಅವನು. ನಾನು ಹೋಗಿ ಪಿಕಪ್ ಪಾಯಿಂಟಾಗ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತಾ ಇಲ್ಲ. ಚಿಕನೈಕ್ಯ ಬೈಕೊಂಡು ಎಲ್ಲ ಬಂದ್ಬಿಟ್ಟೆ. ಇಲ್ಲಾಂದ್ರೆ ಯಾರಾದರೂ ಅವನಿಗಿನ್ ಸಿಗ್ಬಿಡ್ತಾ ಇದ್ರೆ ನಿಜವಾಗ್ಲೂ ಇವಾಗ ಇರೋದು ಕೋಪದಲ್ಲಿ ನಾನು ಡಿಚಿ ಹೊಡಿಬೇಕು ಅವ್ನಿಗೆ, ಆ ಥರ ಕೋಪ ಬರ್ತಾ ಇದೆ. ನನ್ನ ಕಂಪ್ಲೀಟ್ ಸ್ಕೋರ್ ಕಮ್ಮಿ ಆಯ್ತಾನ. ಇವಾಗ ನೋಡಿ EMI ಟೆನ್ಷನ್, 5ನೇ ತಾರೀಕಿಗೆ EMI ಕಟ್ಟಬೇಕು. ಇವಾಗ ಈ ಸೋಮವಾರದಿಂದ ನನಗೆ 10 ಸೆಕೆಂಡ್ ಡಿಲೇ ಬಂದ್ಬಿಡುತ್ತೆ. ಇವಾಗ ಬಾಡಿಗೆಯಲ್ಲಿ ಕುತ್ಕೊಂಡಿದ್ದೀನಿ, ಯಾವುದು ಬಾಡಿಗೆ ಬರ್ತಾ ಇಲ್ಲ. ಅಸ್ಸಲಾಂ ವಲೈಕುಮ್, ನಮಸ್ತೆ, ನಾನು ಸೈಯದ್ ಸುಹೇಲ್. ವಿಡಿಯೋ ಮಾಡೋದು ಕಾರಣ ಇಷ್ಟೇ ಅಣ್ಣ, ನನ್ನ ಒಂದು ಆರ್ಡರ್ ಕ್ಯಾನ್ಸಲ್ ಆಯಿತು, ಅದ್ರ ಬಗ್ಗೆ ಮಾತಾಡೋಣ, ಕೋಪ ಬರ್ತಾ ಇದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಭಾಳ ಬೇಜಾರಾಯಿತು ನನಗೆ ಆರ್ಡರ್ ಕ್ಯಾನ್ಸಲ್ ಆಗಿ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ನೋಡಿ, ನಾನು ಇಲ್ಲಿಂದ ನನ್ನ ಶನಿವಾರ 28ನೇ ತಾರೀಕು ಇಲ್ಲಿಂದ ಒಂದು ಸಿದ್ದಾಮನಗರ ಕಡೆಯಿಂದ ಹೊಸಕೋಟೆಗೆ ಒಂದು ಬಾಡಿಗೆ ತೊಗೊಂಡು ಹೋಗಿರ್ತೀನಿ ಪರ್ಸ್ನಲ್ಲು. ಅಲ್ಲಿ ಹೋಗಿ ಅನ್ಲೋಡ್ ಆಗೋಷ್ಟರಲ್ಲಿ 1 ಗಂಟೆ 1.25 ಗಂಟೆ ಆಗಿರುತ್ತೆ. ಅನ್ಲೋಡ್ ಆಯಿತು, ಆಮೇಲೆ ಏನು ಮಾಡ್ತೀನಿ, ಪೋರ್ಟರ್ ಆನ್ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ, ಯಾವುದು ಬಾಡಿಗೆ ಬರೋದೇ ಇಲ್ಲ. 4 ಗಂಟೆ ಆಯಿತು, ಯಾವುದು ಬಾಡಿಗೆ ಬಂದಿಲ್ಲ. ಆಯ್ತಂತ ಟೋಲ್ ತಗೋ ಹೋಗಿ ಕುತ್ಕೊಂಡೆ, 6 ಗಂಟೆ ಆಯಿತು, ಯಾವುದು ಬಾಡಿಗೆ ಇಲ್ಲ. ಹಠ ಮಾಡ್ಕೊಂಡು ಕುತ್ಕೊಂಡಿರೋದು, ಇಲ್ಲಿಂದ ಬಾಡಿಗೆ ಹಾಕ್ಕೊಂಡೇ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಯಾವುದೋ ಒಂದು ಬಾಡಿಗೆ ಬಂತ ಮನೆ ಹತ್ರ, ಬಾನಸವಾಡಿಗೆ ಮನೆ ಹತ್ರ ಅಲ್ವಾ ಅಂತ ಬಾಡಿಗೆ ಬಂತಲ್ಲ ಅಂತ 14 ಕಿಲೋಮೀಟರ್ ಇತ್ತು, 1,500 ರೂಪಾಯಿ ಬಾಡಿಗೆ. ನಾನು ತೊಗೊಂಡು ಎತ್ಕೊಂಡ್ಮೇಲೆ ನೋಡ್ತೀನಿ 14 ಕಿಲೋಮೀಟರ್ ಪಿಕಪ್ ಪಾಯಿಂಟು ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ ಟೋಲ್ ಕಡೆಯಿಂದ ಅಲ್ಲಿಗೆ 14 ಕಿಲೋಮೀಟರ್ ಬಂತು. ನಾನು ಕಸ್ಟಮರ್ಗೆ ಫೋನ್ ಮಾಡಿದೆ, ಆಯ್ತು 14 ಕಿಲೋಮೀಟರ್ ತೋರಿಸ್ತಾ ಇದೆ, ನೀವು ವೇಟ್ ಮಾಡಬೇಕಾಗತ್ತೆ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಆಯ್ತು ಅಣ್ಣ ಬೇಗ ಬಂದ್ಬಿಡಿ ಅಂತ ಹೇಳ್ದ ಅವನು. ನಾನು ಹೋಗಿ ಪಿಕಪ್ ಪಾಯಿಂಟಾಗ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತಾ ಇಲ್ಲ. ಒಂದು 5-6 ಸತಿ ಫೋನ್ ಮಾಡಿದ್ದೀನಿ, ಫೋನ್ ಎತ್ತಾ ಇಲ್ಲ. ಇಲ್ಲಿಂದ ಹೋಗೋಕ್ಕೆ ನನಗೆ 20 ನಿಮಿಷ, ತಿರ್ಗಾ ಅಲ್ಲಿ ಒಂದು ಅರ್ಧ ಗಂಟೆ ವೇಟಿಂಗು ಮಾಡಿಸಿ ಅವನು. ಫೋನ್ ಮಾಡ್ತಾ ಇದ್ದೀನಿ, ಎತ್ತಾನೆ ಇಲ್ಲ. ಆಮೇಲೆ ನೋಡಿದ್ರೆ ಕ್ಯಾನ್ಸಲ್. ಅರ್ಧ ಗಂಟೆ ವೇಟಿಂಗ್ ಮಾಡಿ ನನಗೆ ಟೋಟಲು 7 ಗಂಟೆ ಆ ಥರ ಆಯಿತು ಅದು ಕ್ಯಾನ್ಸಲ್ ಆಗತ್ತೆ ಆರ್ಡ್ರು. ಟಕ್ಕಂತ ನಂದು ಕಂಪ್ಲೀಟ್ ಸ್ಕೋರ್ ಬಂದು 70 ಇತ್ತು. 70 ಇದ್ದಿದ್ದ ತಕ್ಷಣ ಅವ್ನು 55 ಮಾಡಿಬಿಟ್ಟ. ಇವಾಗ 55 ಮಾಡಿಬಿಟ್ಟಲ್ಲ, ಅವಾಗ ನನಗೆ ಕೋಪ ಬಂದಿಲ್ಲ. ಆಯಿತು ಬಿಡು, ಭಾನುವಾರ ಹೆಂಗಾದರೂ ಒಂದು ಹೋಗ್ಬಿಟ್ಟು ಒಂದು ಬಾಡಿಗೆ ಹೊಡ್ಬಿಟ್ರೆ ನನ್ನ ಕಂಪ್ಲೀಟ್ ಸ್ಕೋರ್ ಕರೆಕ್ಟ್ ಆಗಿಬಿಡುತ್ತೆ ಅಂತ ನನ್ನ ಆ ಯೋಚನೆಯಿಂದ ಅವಾಗ ಕೋಪ ಬಂದಿಲ್ಲ, ಏನಿಲ್ಲ, ಸುಮ್ಮನೆ ಬೈಕೊಂಡು ಬಂದುಬಿಟ್ಟೆ. ಚಿಕನೈಕ್ಯ ಅಂತ ಆ ಥರ ಬೈಕೊಂಡು ಎಲ್ಲ ಬಂದುಬಿಟ್ಟೆ. ಇವಾಗ ಕೋಪ ಇಷ್ಟಷ್ಟು ಬರ್ತಾ ಇಲ್ಲ ಅಣ್ಣ, ನಾನು ಏನು ಹೇಳಲಿ, ಹೋಗ್ಬಿಟ್ಟು ಡಿಚ್ಚಿಗಳು ಹೊಡಿಕೊಳ್ಬೇಕು ಆ ಥರ ಅನಿಸ್ತಾ ಇದೆ ನನಗೆ ಕೋಪ. ಇಲ್ಲಾಂದ್ರೆ ಯಾರಾದರೂ ಅವ್ನಿಗಿನ್ ಸಿಗ್ಬಿಡ್ತಾ ಇದ್ರೆ ನಿಜವಾಗ್ಲೂ ಇವಾಗ ಇರೋದು ಕೋಪದಲ್ಲಿ ನಾನು ಡಿಚ್ಚಿ ಹೊಡಿಬೇಕು ಅವ್ನಿಗೆ, ಆ ಥರ ಕೋಪ ಬರ್ತಾ ಇದೆ. ನನ್ನ ಕಂಪ್ಲೀಟ್ ಸ್ಕೋರ್ ಕಮ್ಮಿ ಆಯ್ತಾನ. ಇವಾಗ ನೋಡಿ EMI ಟೆನ್ಷನ್, 5ನೇ ತಾರೀಕಿಗೆ EMI ಕಟ್ಟಬೇಕು. ಇವಾಗ ಈ ಸೋಮವಾರದಿಂದ ನನಗೆ 10 ಸೆಕೆಂಡ್ ಡಿಲೇ ಬಂದ್ಬಿಡುತ್ತೆ. ಇವಾಗ ಬಾಡಿಗೆಯಲ್ಲಿ ಕುತ್ಕೊಂಡಿದ್ದೀನಿ, ಯಾವುದು ಬಾಡಿಗೆ ಬರ್ತಾ ಇಲ್ಲ, ಉಪವಾಸ ಇದ್ದೀನಿ. ಆದ್ರೂ ಕಂಪ್ಲೀಟ್ ಸ್ಕೋರ್ ಏನಿರೋದು ಅದು ನಾನು ಕ್ಯಾಚ್ ಮಾಡ್ಕೊಳ್ಳೋಣ ಅಂತ ಯಾವ ಯೋಚನೆಯಲ್ಲಿ ಕುತ್ಕೊಂಡಿದ್ದೀನಿ, ಬಾಡಿಗೆ ಬರ್ತಾ ಇಲ್ಲ. ಇವಾಗ ನಾಳೆಯಿಂದ ನನಗೆ 10 ಸೆಕೆಂಡ್ ಡಿಲೇ ಇಡಿ, ಭಾಳ ಕೋಪ ಬರ್ತಾ ಇದೆ. ನೋಡಿ, ಇವಾಗ ಕಸ್ಟಮರ್ ಮಾಡಿದ್ರೆ ಅವ್ರಿಗೂ ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಥರ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ನಮಗೆ ತೊಂದರೆ ಆಗುತ್ತೆ. ನಿಮ್ಗೆ ಗಾಡಿ ಬೇಕಂದ್ರೆ ಬುಕ್ ಮಾಡಿ, ಇಲ್ಲ ಅಂದರೆ ಮಾಡೋಕೆ ಹೋಗ್ಬೇಡಿ. ಒಂದು ಟೈಮ್ ಬುಕ್ಕಿಂಗ್ ಮಾಡೋದು ಮುಂಚೆ ಒಂದು ಟೈಮ್ ಯೋಚನೆ ಮಾಡಿ, ಬೇಕಾ ಗಾಡಿ ಬೇಡ ಅಂತ. ಯಾರಾದರೂ ಡ್ರೈವರ್ ಅವರು ಮಾಡಿದ್ರೆ ಅಣ್ಣ ಆ ಥರ ಮಾಡೋಕೆ ಹೋಗ್ಬೇಡ, ತೊಂದರೆ ಆಗುತ್ತೆ. ನೋಡಿ, ಇವಾಗ ಸೋಮವಾರದಿಂದ ನನಗೆ 10 ಸೆಕೆಂಡ್ ಡಿಲೇ. ನಿಮ್ಮ ಡಿವೈಸ್ಗೆ ಬರ್ತಾ ಇಲ್ಲ ಅಂತ ನೀವು ಏನು ಮಾಡಿರ್ತೀರಾ, ಬುಕ್ಕಿಂಗ್ ಮಾಡಿ ನೋಡೋಣ ಬರ್ತಾ ಇದೆಯಾ ಇಲ್ಲ ಅಂತ ಆ ಥರ ನೋಡಿರ್ತೀರಾ. ಆ ಥರ ಮಾಡೋಕೆ ಹೋಗ್ಬೇಡಿ. ಬಾಡಿಗೆ ಬಂದಿಲ್ಲ ಅಂದರೆ ಏರಿಯಾ ಚೇಂಜ್ ಮಾಡ್ಕೊಡಿ, ಇಲ್ಲಾಂದರೆ ನೆಟ್ ಆಫ್ ಮಾಡಿ ಆನ್ ಮಾಡಿ, ಇಲ್ಲಾಂದ್ರೆ ಅನ್ಇನ್ಸ್ಟಾಲ್ ಮಾಡಿ, ಇನ್ಸ್ಟಾಲ್ ಮಾಡಿ ಆ್ಯಪು. ಆ ಥರ ಯೋಚನೆ ಮಾಡಿಬಿಟ್ಟು ನೀವು ಮಾಡಿ, ಇಲ್ಲಾಂದರೆ ಏರಿಯಾ ಚೇಂಜ್ ಮಾಡ್ಕೊಳ್ಳಿ. ಆ ಥರ ಮಾಡೋಕೆ ಹೋಗ್ಬೇಡ. ನೋಡಿ, ತೊಂದರೆ ಆಗ್ತಾ ಇದೆ. ಯಾರು ಮಾಡಿದಾರೆ ಅವ್ರಿಗೆ ನಾನು ಹೇಳೋದು ಇಷ್ಟೇ, ಆ ಥರ ಮಾಡೋಕೆ ಹೋಗ್ಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೋಗ್ಲಿ ಬಿಡಿ, ನನ್ನ ಕತೆ ಹೋಗ್ಲಿ ಬಿಡಿ, ಹೆಂಗೋ ಒಂದು ದೇವರು ಇದೆ, ಏನೋ ಒಂದು ಆಗುತ್ತೆ. ಈ ವಿಡಿಯೋನಲ್ಲಿ ಸುಹೇಲ್ ಅಣ್ಣ ಇನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಫಂಡ್ ಬಗ್ಗೆ ಯಾರ್ಯಾರು ದುಡ್ಡು ಹಾಕಿದ್ದಾರಲ್ವಾ ಅವ್ರು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಯಾರ್ಯಾರು ದುಡ್ಡು ಹಾಕಿಲ್ಲ ಬರೀ ಅವ್ರಿಗೆ ಮಾತ್ರ ಸ್ಕ್ಯಾಮ್ ಅಂತ ಅನಿಸ್ತಾ ಇದೆ. ನೋಡಿ, ಮಿಸ್ಟರ್ ಟೆಂಪೋ ಅವರು ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರಾದರೂ ಒಬ್ರು ಹೆಲ್ಪ್ ಮಾಡೋ ಟೈಮಲ್ಲಿ ನಮ್ಮ ಕೈಯಿಂದ ಆದರೆ ನಾವು ಮಾಡಬೇಕು. ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ನೋಡಬೇಕು, ನೋಡೋಕ್ಕೂ ಆಗಿಲ್ಲ ಅಂದರೆ ಅಲ್ಲಿಂದ ಒಡ್ಬಿಡ್ಬೇಕು, ಆಯಿತಾ. ಏನು ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿಂದ ಹೋಗ್ಬಿಟ್ರೆ ಬೆಟ್ರು ಅನಿಸುತ್ತೆ. ನೀವು ಹೋಗ್ಬಿಡಿ. ನಿಮಗೆ ನೋಡೋಕ್ಕೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಅವ್ರದ್ದು ನೀವು ನೋಡಬೇಡಿ. ಅವ್ರದ್ದು ಸ್ಕೀಮ್ ನಡೆಸಿರೋದು ಅದನ್ನು ಇದು ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ನೋಡೋಕ್ಕಾಗ್ತಾ ಇಲ್ಲ ಅಂದರೆ, ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಮಾಡಬೇಡಿ. ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ನಿನ್ನ ದುಡ್ಡು ತಿನ್ಕೊಂಡಿದ್ಯಾ, ಸಿಸ್ಟಮ್ ಹಾಕ್ಕೊಂಡಿದ್ಯಾ, ಏನಕ್ಕೆ ಅದ ಎಲ್ಲ ಹೇಳೋದು. ನೀವು ನೋಡಿದ್ರ ಅವ್ರ ದುಡ್ಡು
ಈ ಸ್ಕೀಮ್ ದುಡ್ಡಲ್ಲಿ ಹಾಕ್ಸಿರೋದು ನೀವು ನೋಡಿದ್ದೀರಾ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಏನೋ ಸಾಲ ಮಾಡಿ ಏನೋ ತಗೊಂಡು ಅವ್ರ ಶೋಕಿಗೆ ಅವ್ರು ಹಾಕಿದ್ದಾರೆ. ಯಾಕೆ ನಿಮ್ ಗಾಡಿಗಳಿಗೆ ನೀವು ಹಾಕಲ್ವಾ? ಇದು ಇದರಲ್ಲಿ ಸೇರಿದಾರೆ ನೋಡಿ, 77 ಜನ ಸೇರಿದ್ದಾರೆ. ದುಡ್ಡು ಹಾಕಿರೋರು ಯಾರು ಆತರ ಕೇಳಲ್ಲ. ಇದು ದುಡ್ಡು ಹಾಕಲ್ಲ ಯಾರೋ ಬೇರೆಯವರು. ನಮ್ ಮೇನ್ ಪಾಯಿಂಟ್ ಏನಂದ್ರೆ ನಮ್ ಡ್ರೈವರ್ಗಳು ಯಾರು ಆತರ ಕೇಳಲ್ಲ. ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಸುಖ ಏನ್ ಅಂತ ಗೊತ್ತಿರುತ್ತೆ. ಅವರೆಲ್ಲ ಇದು ಕ್ವಶನ್ ಮಾಡಿ ಆನ್ಸರ್ ಯಾರು ಮಾಡಲ್ಲ ಈ ತರ. ಇದು ಬೇರೆಯವರು ಯಾರು ಮಾಡಿರ್ತಾರೆ ಅವ್ರಿಗೆ ಹೇಳ್ತಾರದು. ಆತರ ಎಲ್ಲ ಮಾಡಕ್ಕಾಗಿಲ್ಲ ಅಂದ್ರೆ, ಸಪೋರ್ಟ್ ಮಾಡಕ್ಕಾಗಿಲ್ಲ ಅಂದ್ರೆ ಮಾಡಬೇಡಿ, ನೋಡ್ಬೇಡಿ. ಯಾಕೆ ಬ್ಯಾಡ್ ಕಮೆಂಟ್ಸ್ ಈ ತರ ಹಾಕೊಂಡು ನೀವು ಹೇಳ್ತೀರಾ ಹೇಳಿ? ಏನಿದೆ ನೋಡ್ಬಿಟ್ಟು ಎಲ್ಲ ಮಾಡಬೇಕು. ನೋಡಿ, ನೀವು ಹಾಕಿದ್ರೆ ನೀವು ಬಂದು ಕೇಳಿ, ನಾನು ಚೀಟಿ ಹಾಕಿದ್ದೀನಿ ಕಣೋ, ನಾನು ಹೆಲ್ಪ್ ಮಾಡೋಣ ಅಂತ ಚೀಟಿ ಹಾಕಿದ್ದೀನಿ, ನಿನ್ ದುಡ್ಡು ಏನ್ ಮಾಡ್ತಾ ಇದೆಯಾ, ಚೀಟಿಂಗ್ ಮಾಡ್ತಾ ಇದೆಯಾ, ಏನ್ ಮಾಡ್ತಾ ಇದೆಯಾ, ಬಾರೋ ಲಕ್ಕ ತೋರ್ಸು ಅಂತ ಕೇಳಿ ಅವ್ರು ಬಂದು ತೋರಿಸ್ತಾರೆ. ಯಾಕಂದ್ರೆ ಅದು ಮರ್ಚ್ ಅಕೌಂಟ್. ಅದು ಮರ್ಚ್ ಅಕೌಂಟ್ ಅಲ್ಲಿ ಪಿನ್ ಟು ಪಿನ್ ಲೆಕ್ಕ ಇರುತ್ತೆ. ಯಾವ ಡೇಟ್ಗೆ ಬಂತು, ಎಷ್ಟು ಗಂಟೆಗೆ ಬಂತು, ಆ ದಿವಸ ಎಷ್ಟು ನಿಮ್ಗೆ ಅಕೌಂಟ್ ಅಲ್ಲಿ ದುಡ್ಡು ಬಂತು ಎಲ್ಲ ಗೊತ್ತಿರುತ್ತೆ. ನೀವು ಮರ್ಚ್ ಅಕೌಂಟ್ ಅದು, ಅದಕ್ಕೆ ಅಂತ ಈ ತರ ಕ್ವಶನ್ಸ್ ಗಳು ಎಲ್ಲ ಆಗುತ್ತೆ ಅಂತಾನೆ ಅವ್ರು ಏನ್ ಮಾಡಿದ್ರು, ಮರ್ಚ್ ಅಕೌಂಟ್ ಮಾಡಿದಾರೆ. ಅದು ಬಂದು ಕೇಳಿ, ಹಾಕಿರೋ ಅವ್ರು ಬಂದು ಕೇಳಿ, ಏನೋ ಮಾಡ್ತಾ ಇದೆಯಾ ಅಂತ ಬಂದು ಕೇಳಿ. ನೀವು ಯಾರು ಹಾಕಿಲ್ಲ ಏನಿಲ್ಲ ಬ್ಯಾಟ್ಸ್ ಕಮೆಂಟ್ಸ್ ಹಾಕೊಂಡು ಅವಾಜ್ ಹಾಕೊಂಡು ಎಲ್ಲ ಮಾಡಿದ್ರೆ ಇದು ಎಲ್ಲ ಚೆನ್ನಾಗಿಲ್ಲ. ಯಾರೋ ಒಳ್ಳೇದ್ ಮಾಡ್ತಾ ಇದಾರೆ, ಒಳ್ಳೇದ್ ಮಾಡಕ್ ಕೊಡಿ. ನಿಮ್ ಕೈಯಿಂದ ಆದ್ರೆ ನೀವು ಮಾಡಿ, ಎಲ್ಲ ಅಂದ್ರೆ ಹೆಲ್ಪ್ ಬಿಡೋ. 100 ರೂಪಾಯಿಂದ ಬೇರೆ ಅವ್ರಿಗೆ EMI ಕಟ್ಟಕ್ಕೆ ಅನುಕೂಲ ಆಗುತ್ತೆ. ನಂದು ಹೋದ್ರೆ 100 ರೂಪಾಯಿ ಹೋಗೋದು, ಬೇರೆಯವ್ರಿಗೆ EMI ಕಟ್ಟಕ್ಕೆ ಅನುಕೂಲ ಆಗುತ್ತೆ. ನನ್ನ ಕಡೆಯಿಂದ ಆಯ್ತು 100 ರೂಪಾಯಿ ಹಾಕೋಣ ಅಂತ ಹಾಕಿ. ಅದನ್ನು ಏನೋ ಮಾಡ್ತಾ ಇಲ್ಲ, ಬ್ಯಾಟ್ಸ್ ಕಮೆಂಟ್ಸ್ ಹಾಕ್ತಾ ಇದಿರಲ್ಲ. 100 ರೂಪಾಯಿ ಹಾಕಕ್ಕೆ ಶಕ್ತಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಬ್ಯಾಟ್ಸ್ ಕಮೆಂಟ್ಸ್ ಹಾಕ್ತಾ ಇರೋದು. ಇರ್ಲಿ, ಎಲ್ಲ ಇರ್ಬೇಕು, ಪ್ಲಸ್ ಮೈನಸ್ ಎಲ್ಲ ಇದ್ರೇನೆ ಕೆಲಸ ಆಗೋದು, ಇರ್ಲಿಲ್ಲ ಅಂದ್ರೆ ಆಗಲ್ಲ. ನೀವು ಈ ತರ ನಮ್ಗೆ ಬ್ಯಾಟ್ಸ್ ಕಮೆಂಟ್ಸ್ ಎಲ್ಲ ಮಾಡಿದ್ರೆ ಬಹಳ ಒಳ್ಳೇದು. ಏನಕ್ಕೆ ಅಂದ್ರೆ ಒಂದು ಹುಮ್ಮಸ್ ಬರುತ್ತೆ, ಒಂದು ಗೋಲ್ ಅಚೀವ್ ಮಾಡಕ್ಕೆ ಶಕ್ತಿ ಬರುತ್ತೆ. ಆತರ ಇರ್ಲೇಬೇಕು, ಪ್ಲಸ್ ಮೈನಸ್ ಇರ್ಲೇಬೇಕು. ಇರ್ಲಿ, ಪರವಾಗಿಲ್ಲ ಅಣ್ಣ, ನೀವು ಮಾಡಿ. ಇವಾಗ ಅವ್ರು ನೋಡಿ, ಅವ್ರು ಕೇಳ್ತಾ ಇದಾರೆ ಇವಾಗ 8,000 ಚಿಲ್ಲರೆ ಏನೋ ಅಮೌಂಟ್ ಆಗಿದೆ, 9,000 ರೂಪಾಯಿ ರೌಂಡ್ ಫಿಗರ್. 77 ಜನ ಏನು ಸೇರಿದಾರೆ ಇದ್ರಲ್ಲಿ. ಏನ್ ಮಾಡ್ಬೇಕು ಅಂತ ಅವ್ರು ಕೇಳ್ತಾ ಇದಾರೆ. ನೀವು ಎಲ್ಲ ಕೇಳ್ಬಿಟ್ಟು ಅವ್ರು ಮಾಡ್ತಾ ಇರೋದು. ಅವರು ಮೈಂಡ್ ಇಂದ ಅವ್ರು ಏನ್ ಮಾಡ್ತಾ ಇಲ್ಲ. ಎಲ್ಲ ನೀವು ಕೇಳಿ, ಅಣ್ಣ ನಿಮ್ದು ದುಡ್ಡು ಏನ್ ಮಾಡ್ಬೇಕಂತ ನಿಮ್ಗೆ ಕೇಳಿ ಅವ್ರು ಮಾಡ್ತಾ ಇರೋದು. ಇವಾಗ ನಡ್ಸ್ಬೇಕಾ ಚೀಟಿ, ಇದು ಎದ್ದಾದ್ಮೇಲೆ ನಡ್ಸೋಣ ಬೇಡ ಅದನ್ನು ಕೇಳ್ತಾ ಇದಾರೆ. ಇವಾಗ ಈ ಅಮೌಂಟ್ ಅಲ್ಲಿ ನಾವು ಡಿವೈಡ್ ಮಾಡ್ಬಿಡ್ತಾ ಇದೀನಿ 3 ಜನಕ್ಕೆ. ಆ ಮಾತು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ರು, ನಾವು 3 ಫ್ಯಾಮಿಲಿ ಖುಷಿ ಕೊಡೋಣ ಅಂತ. ದೊಡ್ಡ ಖುಷಿ ಆದ್ರೂ ಕೊಡಕ್ಕಾಗಿಲ್ಲ, ಒಂದು ಸ್ಮೈಲ್ ಕೊಡಕ್ಕೆ ಅಮೌಂಟ್ ಸೇರಿದೆ, ಅಷ್ಟಾದ್ರೂ ಮಾಡೋಣ ಅಂತ ಅವ್ರು ಕೇಳ್ತಾ ಇದಾರೆ. ಏನ್ ಉತ್ತರ ನೀವು ಹೇಳಿ? ಚೀಟಿ ಹಾಕಿರೋರು, ಇದ್ರಲ್ಲಿ ಸೇರಿದಾರಲ್ಲ ಅವರು ಹೇಳಿ, ಏನ್ ಮಾಡೋಣ? ಅವರು 2,500 3 ಜನಕ್ಕೆ ಕೊಡ್ಬೇಡಣ. ಆಮೇಲೆ ಮಿಕ್ಕಿದ್ದು 1,500 ಏನೋ ಮಿಕ್ಕುತ್ತೆ, ಅದರಲ್ಲಿ ಚಪಾತಿ ಪರೋಟ ಏನಿರೋದು ತಗೊಂಡು ಬೇರೆಯವ್ರಿಗೆ ದಾನ ಮಾಡ್ಬೇಡ. ಯಾಕಂದ್ರೆ 3 ಫ್ಯಾಮಿಲಿಗೆ ಖುಷಿ ಕೊಡ್ಬೇಕು, ಆಮೇಲೆ ನಾವು ದಾನ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಮಾತಿಗೆ ನಡಿಬೇಕಲ್ವಾ, ಅದಕ್ಕೆ ಅವರು ಆತರ ಹೇಳ್ತಾ ಇದಾರೆ. ನೀವು ಅವ್ರ ವಾಟ್ಸಪ್ ನಂಬರ್ಗೆ ಅದು ಏನಿರೋದು ತಿಳಿಸಿ, ಹೆಂಗೆ ಮಾಡೋದು ಏನ್ ಮಾಡೋದು ಅಂತ ತಿಳಿಸಿ ಹೇಳಿ ಅಣ್ಣ. ಬಹಳ ಧನ್ಯವಾದ. ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಕೇಳ್ತಾ ಇದ್ದೀನಿ. ಮಾತಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಕೇಳ್ತಾ ಇದ್ದೀನಿ ಅಣ್ಣ. ಧನ್ಯವಾದ. ಸೊ ಲಾಸ್ಟ್ ಅಲ್ಲಿ 2 ಮಾತನ್ನ ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ. ಇದು 5ನೇ ತಾರೀಕಿಗೆ ಎಲ್ಲಾರು ಕನ್ಫರ್ಮ್ ಮಾಡಿದ್ದಾರೆ. 5ನೇ ತಾರೀಕಿಗೆ ಈ ಫಂಡ್ ಏನೈತೆ ವಿನ್ನರ್ಸ್ ಗೆ ಕೊಟ್ಬಿಡಿ ಅಂತ. ಇದ್ರಲ್ಲಿ 2 ಜನ ಈ ಲಿಸ್ಟ್ ಅಲ್ಲಿ ಹೆಸರನ್ನ ಕಟ್ ಮಾಡಿದ್ದಾರೆ. ನೋಡಿ ಸ್ವಾಮಿ, ನಮ್ಗೆ ದೇವರು ಕೊಟ್ಟಿದ್ದಾರೆ, ನಮ್ಗೆ ಬೇಡ. ಇದ್ರಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಐತೆ ಅವ್ರಿಗೆ ಮಾತ್ರ ಹೋದ್ರೆ ನಮ್ಗೆ ತುಂಬಾ ಬಹಳ ಖುಷಿ ಆಗತ್ತೆ ಅಂತ. ಅಣ್ಣದು ಒಂದು ಕಟ್ ಮಾಡಿ ಸ್ವಲ್ಪ ರೆಕಾರ್ಡಿಂಗ್ ಹಾಕ್ತೀನಿ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈ ಫಂಡ್ ಅಲ್ಲಿ ಅಮೌಂಟ್ ಸ್ವಲ್ಪ ಕಡಿಮೆ ಐತೆ, ಆಗಷ್ಟು ನಮ್ ಕೈನಲ್ಲಿ ಏನಾಗತ್ತೆ ನಾವು ಅದನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಇದು ಎಲ್ಲ ಮಾಡ್ತಾ ಇರೋದು ದೇವರಿಗೋಸ್ಕರ ಸ್ವಾಮಿ. ಯಾರಿಗೆ ತೋರ್ಸಕ್ಕೆ ಅವ್ರನ್ನ ಹೆಸರು ಇದ್ರಲ್ಲಿ ಬರ್ತಾ ಇಲ್ಲ, ಅವ್ನ ಮುಖಾನು ಇದ್ರಲ್ಲಿ ಬರ್ತಾ ಇಲ್ಲ. ಅಣ್ಣ ಹೇಳಿದ್ದು ನಮ್ಮ ಆಡಿಯೋನ प्ले ಮಾಡ್ಬಿಡಿ ಅಂತ. उसमें मैं भी 100 रुपए डाली हूँ, वो काट डालो, मेरा नाम काट डालो। हाँ, मैं इंशाल्लाह किसे उठता है उनके नंबर ना दे डालो, मैं डायरेक्ट हजार रुपए उनको डालता हूँ क्या। और आखिरी अल्लाह के वास्ते क्या भी मेरा नाम न खोलियो, क्या भी रिकॉर्डिंग भी न को डालो। तुम्हें खाली इतना बोलो कि जिससे उठता है उनको इंशाल्लाह अब 1,000 रुपए कौन की बोल को ही कर को उतना है तो बस भाई। ಇದು ಯಾಕೆ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಥ ಜನನು ಇದಾರೆ ಹೆಲ್ಪ್ ಮಾಡಕ್ಕೆ, ಸಪೋರ್ಟ್ ಮಾಡಕ್ಕೆ ಡ್ರೈವರ್ಸ್ ಅಂತ ಅಲ್ವಾ. ಯಾರ್ಯಾರಿಗೆ ಇದು ಅವಶ್ಯಕತೆ ಐತೆ ಅವ್ರಿಗೆ. ಯಾಕಂತ ಹೇಳಿದ್ರೆ ಇದು ಫಂಡ್ ನಾವು ಡ್ರೈವ್ ಮಾಡಿರೋದು. ಇದು ಯಾವ್ದು ತರದ್ದು ಲಾಟ್ರಿ ಇಲ್ಲ, ಯಾವ್ದು ತರದ್ದು ಗೇಮ್ ಇಲ್ಲ. ಇದು ಭಾಗ್ಯ. 100 ರೂಪಾಯಿನಲ್ಲಿ ನೋಡಿ, ಇದ್ರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಕೆಲವರು ನಮ್ಗಾಗ್ಲಿ ಅಂತ
ಪಾರ್ಟಿಸಿಪೇಟ್ ಮಾಡ್ತಾರೆ, ಕೆಲವರು ಈ ದುಡ್ಡಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ವಿಚಾರಿಸ್ಕೊಂಡು ಈ ಫಂಡ್ ಅಲ್ಲಿ ಸುಮಾರು ಒಂದ್ ಜನ ದುಡ್ಡು ಹಾಕಿದ್ದಾರೆ. ಇವತ್ತು ಈ ಫಂಡ್ ಅಲ್ಲಿ ದುಡ್ಡು ಎಷ್ಟೈತೆ ಅಂತ ಹೇಳಿದ್ರೆ 9,000 ಚಿಲ್ಲರೆ ಆಗಿದೆ. ಇನ್ನು 2 ಜನ ಇದರಲ್ಲಿ 100 ರೂಪಾಯಿ ಅಂತ ಇದು ಹಾಕಿದ್ದಾರೆ. ಇವತ್ತು ಡೇಟ್ ಟೈಮ್ ಎಲ್ಲ ಹೇಳ್ಬಿಡ್ತೀನಿ. ಹಿಂದಿನಲ್ಲಿ ಒಂದ್ ವಿಡಿಯೋನ ಮಾಡಿ ಹಾಕಿದೀನಿ. ಇವತ್ತು ಡೇಟ್ ಟೈಮ್ ಮಂಡೇ 2 ಮಾರ್ಚ್ 8:23 ಈಗ ಟೈಮು. ಸೊ ಇದ್ರಲ್ಲಿ ಯಾವ್ಯಾವ ಎಷ್ಟು ಜನ ಇದ್ರಲ್ಲಿ ಇದು ಮಾಡಿದ್ದಾರೆ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಜನ ಹೇಳಿದ್ದು ಅಣ್ಣ ಇದು ಫಂಡ್ ಒಬ್ಬ ಕೊಟ್ರೆ ಒಳ್ಳೇದಾಗತ್ತೆ ಅಂತ. ಯಾಕಂತ ಹೇಳಿದ್ರೆ 9,000 ಅಂತ ಹೇಳಿದ್ರೆ ಒಂದ್ ದೊಡ್ಡ ಅಮೌಂಟ್. ಬಟ್ ನಾವು ಎಲ್ಲಾ ವಿಡಿಯೋನಲ್ಲಿ 3 ಜನಗಾಗ್ಲಿ ಅಂತ ಹೇಳ್ಕೊಂಡು ವಿಡಿಯೋನ ಮಾಡ್ಕೊಂಡು ಇಷ್ಟು ಎಲ್ಲ ಅಪ್ಲೋಡ್ ಮಾಡಿರೋದು ನಾವು. ಸೊ ನಮ್ಗೆ ಅದು ಒಂದ್ ಜನಕ್ಕೆ ಕೊಡಕ್ಕೆ ಇಷ್ಟ ಆಗ್ತಾ ಇಲ್ಲ. 3 ಜನಕ್ಕೆ ಆಗ್ಲಿ, ಅದು ಚಿಕ್ಕಲೇ ಆಗ್ಲಿ, ಅದು ಹ್ಯಾಪಿನೆಸ್ ಎಲ್ಲ ಸ್ಮೈಲ್ ಮೇಲೆ ಬಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ. ಅಮೌಂಟ್ 50,000 ಆಗ್ತಾ ಇದ್ವಿ ಸ್ವಾಮಿ, ಇದು ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಇದು ಹ್ಯಾಪಿನೆಸ್. ಕನ್ನಡನಲ್ಲಿ ನಾವು ಏನನ್ ಇಚ್ಛೆ ಕಡಿಮೆ ಇಲ್ಲ ಅಂತ ಏನನ್ ತಪ್ಪು ಹೇಳ್ತಾ ಇದ್ವಿ, ದಯವಿಟ್ಟು ಕ್ಷಮಿಸಿ. ಯಾಕೆಂತ ಹೇಳಿದ್ರೆ ಕನ್ನಡನಲ್ಲಿ ನಮ್ಗೆ ತುಂಬಾ ಗೌರವ ಐತೆ, ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ಅದ್ರಲ್ಲಿ ಯಾವ್ದು ಒಂದ್ ತಪ್ಪು ಇಚ್ಛೆ ಕಡಿಮೆ ಹೇಳಿದ್ರೆ ನೋಡಿ, ನಾವು ಕಲಿತಾ ಇದ್ದೀನಿ, ನಾವು ಹೇಳಕ್ಕೆ ತುಂಬಾ ಇಷ್ಟ ಪಡ್ತೀನಿ. ಬಟ್ ಅದ್ರಲ್ಲಿ ಹೇಳ್ತಾವಲ್ವಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು ಅದು ಮೀನಿಂಗ್, ಅದು ವರ್ಡ್ ಮೀನಿಂಗ್ ಬೇರೆ ಆಗ್ಬಿಡತ್ತೆ. ಅದು ಆ ಕಾರಣದಿಂದ ನಾವು ಕನ್ನಡ ಅಷ್ಟು ಮಾತಾಡಕ್ಕೆ ಭಯ ಬಿಡೋದು. ಸೊ ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸಿದ್ದು ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇದು ಇದೇ ತಿಂಗಳು ಮಾರ್ಚ್ 5ನೇ ತಾರೀಕಿಗೆ ಇದು ಏನೈತೆ, ಇದು ವಿನ್ನರ್ಸ್ ಗೆ ಎಲ್ಲ ಅಮೌಂಟ್ ಕೊಟ್ಟೈತೆ. ಆಮೇಲೆ ಅಣ್ಣ ಸಪ್ರೇಟ್ ಅವ್ರ ಖುಷಿಯಿಂದ ಏನಾಗತ್ತೆ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ದೇವರು ಎಲ್ಲರಿಗೆ ಒಳ್ಳೆ ಮಾಡ್ಲಿ. ಸೊ ತುಂಬಾ ಥ್ಯಾಂಕ್ಸ್. ಎಷ್ಟೊಂದ್ ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಬ್ಬ 100 ರೂಪಾಯಿನಲ್ಲಿ ಏನ್ ಹೇಳೋದು, 100 ರೂಪಾಯಿನಲ್ಲಿ ಖುಷಿನ ಕೊಟ್ಬಿಟ್ಟು ಆಶೀರ್ವಾದ ತಗೊಳಕ್ಕೆ ಇದು ಒಂದ್ ಮುಖ್ಯ ಸಮಯ ಸಿಕ್ಕಿದ್ದು. ದೇವರದು ಎಷ್ಟು ಧನ್ಯವಾದ ಹೇಳಿದ್ರು ಅಷ್ಟ್ ಕಡಿಮೆನೆ. ಎಲ್ಲಾರ್ದು ಅದೇ ತರ ಥ್ಯಾಂಕ್ ಯು ಅಂತ ಕೇಳಿ ವಿಡಿಯೋನ ಎಂಡ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್.